ಹಾಯ್ ಗಾಯ್ಸ್, ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ಏನ್ ಸ್ಪೆಷಲ್ ವೀರು? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಂಡ್ ನೀವೆಲ್ಲ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ ಹೇಳಿ. ಅವ್ನ್ ಫುಲ್ ಕಣ್ ನನ್ನ ಓಲೆ ಮೇಲೆ ಇದೆ. ಏನಮ್ಮ ಅಷ್ಟು ದೊಡ್ಡ ಜುಮ್ಕಿ ಹಾಕೊಂಡ್ಬಿಟ್ಟಿದ್ದಾಳೆ ಅಂದ್ಬಿಟ್ಟು ಅವನು ಅದನ್ನ ಕಿತ್ಕೊಳಕ್ ನೋಡ್ತಾ ಇದ್ದಾನೆ. ಅಂಡ್ ಹಿಯರ್ ಕಮ್ಸ್ ನಮ್ಮ ಫ್ಯಾಮಿಲಿ ಫೋಟೋ. ಈ ತರ ರೆಡಿ ಆಗಿದ್ವಿ. ಅಂಡ್ ಹೇಗಿತ್ತು ಬೆಳಗ್ಗೆಯಿಂದ ನಮ್ಮ ಸಂಕ್ರಾಂತಿ ಹಬ್ಬ ಅಂತ ನಾನು ತೋರಿಸ್ತೀನಿ ನಿಮ್ಗೆ ವ್ಲಾಗ್ ಅಲ್ಲಿ ನೋಡ್ಬೋದು. ನೀನೇನ್ ಹೇಳಕ್ ಟ್ರೈ ಮಾಡ್ತಾ ಇದ್ಯಾ? ಏನ್ ಹೇಳ್ತಾ ಇದ್ಯಾ ವೀರು? ಹ್ಯಾಪಿ ಸಂಕ್ರಾಂತಿ ಹೇಳ ಎಲ್ಲರಿಗೂ. ಸರಿ, ವ್ಲಾಗ್ ನೋಡ್ಕೊಂಡು ಬನ್ನಿ. ಅವನಿಗೆ ಸ್ವಲ್ಪ ನಿದ್ದೆ ಬಂದ್ಬಿಟ್ಟಿದೆ, ನಾನು ಅವನ್ನ ಮಲಗಿಸ್ತೀನಿ. ಅಂಡ್ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಗೈಸ್, ಇದು ಬೆಳಗ್ಗೆ ತೆಗೆದಿದ್ದು. ಬೆಳಗ್ಗೆ ನಾನು ಫಸ್ಟು ಒಂದಷ್ಟು ಅಡುಗೆ ಕೆಲಸ ಮಾಡಿಕೊಂಡು ಆಮೇಲೆ ವೀರುಗೆ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ರೆಡಿ ಆಗೋಣ, ಆಮೇಲೆ ದೇವ್ರ ಪೂಜೆ ಲಾಸ್ಟ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗೆ ಅವರೆಕಾಯಿ, ಗೆಣಸು, ಆಮೇಲೆ ಕಡಲೆಕಾಯಿ ಎಲ್ಲ ಬೇಯಿಸಿ ಸಿಹಿ ಪೊಂಗಲ್ ಮಾಡಿ ಆ್ಯಂಡ್ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೆ. ಖಾರ ಪೊಂಗಲ್ ಮಾಡೋಣ ಅಂದ್ಕೊಂಡೆ, ಬಟ್ ರೀಸೆಂಟಾಗಿ ಒಂದು 2-3 ದಿವಸದ ಹಿಂದೆ ಖಾರ ಪೊಂಗಲ್ ಮಾಡಿದ್ದೆ. ಹಾಗಾಗಿ ಮತ್ತೆ ಅದನ್ನ ಮಾಡೋದು ಬೇಡ ಅಂದ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದೆ. ತರಕಾರಿ ಎಲ್ಲ ಇತ್ತು ಮನೇಲಿ ಆ್ಯಂಡ್ ತುಂಬ ದಿನ ಕೂಡ ಆಗಿತ್ತು ಬಿಸಿಬೇಳೆ ಬಾತ್ ಮಾಡಿ. ಹಾಗಾಗಿ ಬಿಸಿಬೇಳೆ ಬಾತನ್ನ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಹೆಲ್ಪರ್ ಆಂಟಿ ಕೂಡ ಬಂದಿದ್ದರು. ಅವರು ಕಸ ಗುಡಿಸಿ ಒರೆಸ್ಕೊಂಡು ಬರ್ತಾಯಿದ್ರು. ಹೆಲ್ಪ್ ಆಗುತ್ತೆ ತುಂಬಾ, ಇಲ್ಲಾಂದರೆ ಕಷ್ಟ. ವೀರು ನೋಡ್ಬೋದು ವಾಕರಲ್ಲಿ ಓಡಾಡ್ತಾ ಇದ್ದ. ಆ್ಯಂಡ್ ಸ್ವಲ್ಪ ಬೇಯಿಸ್ತಾ ಇದ್ದೆ ಅವರೆಕಾಯಿ, ಗೆಣಸೆಲ್ಲ ಬರೀ 1-2 ಅಷ್ಟೇ ದೇವ್ರ ಮುಂದೆ ಇಡೋದಕ್ಕೆ. ಆ್ಯಂಡ್ ಸುನಿಗೆ ತಿನ್ನೋಕ್ಕೆ. ನಾನು ತಿನ್ನೋದಿಲ್ಲ, ನನಗಷ್ಟು ಇಷ್ಟ ಆಗೋದಿಲ್ಲ. ನಾನು ಕಡಲೆಕಾಯಿ ಆಗಿರ್ಬೋದು, ಗೆಣಸು, ಅವರೆಕಾಯಿ ಅದೆಲ್ಲ ಏನು ತಿನ್ನೋದಿಲ್ಲ ಬೇಯಿಸೋದು. ಸುಮ್ಮನೆ ಟೇಸ್ಟ್ಗೆ ಅಂತ 1-2 ಅಂತೀನಿ ಅಷ್ಟೇ. ಬಟ್ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ನೀವು ಯಾವ ಕ್ಯಾಟಗರಿ ಅಂತ ಹೇಳಿ. ಸುನಿಗೆ ಸಖತ್ ಇಷ್ಟ. ಅವ್ರಿಗೆ ಕಡಲೆಕಾಯಿ ಆ್ಯಂಡ್ ಗೆಣಸು, ಅವರೆಕಾಯಿ ಎಲ್ಲ ಸಖತ್ ಇಷ್ಟ ಅವ್ರಿಗೆ ಬೇಯಿಸೋದು. ಸರಿ, ಬಿಸಿ ಬಿಸಿ ಎಷ್ಟು ಬೇಕು ಅಷ್ಟು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನೇ ಇಡ್ತಾಯಿದ್ದೆ. ನೋಡ್ಬೋದು 1-2 ಗೆಣಸು, ಸ್ವಲ್ಪ ಅವರೆಕಾಯಿ ಆ್ಯಂಡ್ ಕಡಲೆಕಾಯಿ ಜಾಸ್ತಿ ಬೇಯಿಸಿದೆ. ಸುನಿಗೆ ಜಾಸ್ತಿ ಇಷ್ಟ ಆಗುತ್ತೆ ಕಡಲೆಕಾಯಿ. ಹಾಗಾಗಿ ಆ್ಯಂಡ್ ಸಾರೇನು ಮಾಡಿರಲಿಲ್ಲ, ಯಾಕಂದರೆ ರಾತ್ರಿ ಸ್ವಲ್ಪ ಅವರೆಕಾಯಿ ಸಾರು ಮಿಕ್ಬಿಟ್ಟಿತ್ತು. ಹಾಗಾಗಿ ಮಧ್ಯಾಹ್ನ ಏನಾದ್ರು ನೋಡ್ಕೊಳ್ಳೋಣ ವಡೆ ಆ್ಯಂಡ್ ಆವಾಗ ಬೇಕಾದ್ರೆ ಮುದ್ದೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಆ್ಯಂಡ್ ಇದು ಅಕ್ಕಿ ನನಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದಿದ್ದು, ಏನಾದರೂ ಸಿಹಿ ಮಾಡಿ ಅಂತ. ಬಟ್ ಅವತ್ತಿಂದ ಮಾಡೋಕ್ಕೆ ಆಗಿರಲಿಲ್ಲ. ನಾವು ಅಷ್ಟಾಗೆ ಸ್ವೀಟ್ ತಿನ್ನೋದಿಲ್ಲ ಮನೇಲಿ. ಇವಾಗಲೂ ನೋಡ್ಬೋದು, ಅರ್ಧ ಲೋಟದಲ್ಲಿ 1/4 ಲೋಟ ಅಕ್ಕಿ ಮತ್ತು 1/4 ಲೋಟ ಬೇಳೆ ಹಾಕಿ ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ. ಉಳಿದುಬಿಡುತ್ತೆ, ಯಾಕಂದರೆ ನಾನು ಸುನಿ ಇಬ್ಬರೂ ಅಷ್ಟಾಗೆ ಸ್ವೀಟ್ ತಿನ್ನೋದಿಲ್ಲ. ಆ ಕಾರಣ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾರೂ ಮನೆಗೆ ಬರೋರು ಇರಲಿಲ್ಲ. ಹಾಗಾಗಿ ನಾನು ಅಂದ್ಕೊಂಡೆ ಸ್ವಲ್ಪ ಮಾಡೋಣ ಸಾಕು, ಇಲ್ಲಾಂದರೆ ನಾಳೆವರೆಗೂ ನಾವೇ ಇಟ್ಕೊಂಡು ತಿನ್ನಬೇಕಾಗುತ್ತೆ. ಹಾಗಾಗಿ ಬೇಡ ಅಂದ್ಬಿಟ್ಟು ನಾನು ಆದಷ್ಟು ಸ್ವಲ್ಪನೇ ಮಾಡ್ಕೋತೀನಿ. ಆ್ಯಂಡ್ ಕುಕ್ಕರ್ಗಳು ನೋಡ್ಬೋದಲ್ಲ, ಚಿಕ್ಕ ಕುಕ್ಕರ್ ನಮ್ಮ ಮನೇಲಿ. ದೊಡ್ಡದು ಇಟ್ಟಿದ್ದೀನಿ, ಬಟ್ ಮಾಡುವಾಗೆಲ್ಲ ಸ್ವಲ್ಪನೇ ಹಾಕಿ ಚಿಕ್ಕ ಕುಕ್ಕರಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಮುಸ್ಲ ಒಂದು ಬೇರೆ ಚೇಂಜ್ ಆಗಿತ್ತು, ಅದನ್ನು ಚೇಂಜ್ ಮಾಡಿ ಎಲ್ಲನೂ ವಿಜಿಲ್ ಹಾಕಕ್ಕೆ ಇಟ್ಬಿಟ್ಟೆ. ಯಾಕಂದರೆ ಗೆಣಸು, ಕಡಲೆಕಾಯಿ ಅದೆಲ್ಲ ಒಂದು 3-4-5 ವಿಜಿಲ್ ಹಾಕಿದ್ರೆ ಅಲ್ಲಿ ಅಷ್ಟೊತ್ತಿಗೆ ನಾವು ಬೇರೆ ಕೆಲಸ ಮುಗಿಸ್ಕೋಬೋದು ಅಂತ. ಆ್ಯಂಡ್ ಸುನಿ ಕೂಡ ತುಂಬ ಹೆಲ್ಪ್ ಮಾಡಿಕೊಟ್ರು, ವಿಡಿಯೋ ಶೂಟ್ ಮಾಡೋಕ್ಕಾಗಿರ್ಬೋದು. ಆ್ಯಂಡ್ ತೋರಣ ಎಲ್ಲ ಕಟ್ಟಿದ್ರು. ಈಗ ನಾನು ಬಿಸಿಬೇಳೆ ಬಾತ್ಗೆ ತರಕಾರಿನೆಲ್ಲ ಹೆಚ್ಕೊತಾ ಇದ್ದೆ. ಆ್ಯಂಡ್ ಆಂಟಿ ಬಂದು ಒಂದು ಸ್ವಲ್ಪ ಪಾತ್ರೆ ಇತ್ತು, ಒಂದು ದೊಡ್ಡ ಪಾತ್ರೆ ಎಲ್ಲ ನಾನು ಡಿಶ್ ವಾಷರ್ಗೆ ಹಾಕಿರ್ತೀನಿ. ಚಿಕ್ಕ ಪುಟ್ಟದ್ದು ಏನಿರುತ್ತೆ ಅದನ್ನು ತೊಳೆದು ಕೊಡ್ತಾರೆ. ಅಂದರೆ ವೀರು ರಾಗಿ ಸರಿದಾಗಿರ್ಬೋದು, ಬೌಲು ಆ ಥರದ್ದೆಲ್ಲ ತೊಳೆದು ಕೊಡ್ತಾರೆ. ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಹೇಳ್ತೀರಿ, ಸ್ವಾತಿ ನಿಮ್ಮನೆ ದೊಡ್ಡದು, ಸ್ವಲ್ಪ ಸಂಬಳ ಜಾಸ್ತಿ ಕೊಡಿ ಅಂತ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲಸ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಪ್ರೀತಿಯಿಂದ ನೀವು ನನ್ನ ಮಗಳಿದ್ದಂಗಮ್ಮ ಅಂತ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಅವರು ಕೆಲಸ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ವೀರುಗೆ ಅಂತ ಇದ್ದೀನಿ, ಸುನಿಗೆ ಈ ಥರ ತೋರಣ ಕಟ್ಟೋದೆಲ್ಲ ಬರಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಒಂಥರ ಕ್ಯೂಟಾಗಿತ್ತು. ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅವರು ಅಷ್ಟೇ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಎಲ್ಲ ನಾನೇ ಮಾಡಬೇಕಾಗುತ್ತೆ ಒಬ್ಬಳೇ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ನನಗೆ ಹಬ್ಬ ಮಾಡೋ ಜೋಶ್ ಕೂಡ ಇರಲಿಲ್ಲ. ಬಟ್ ಸುನಿ ಈ ಥರ ತಲೆ ಕೆಡ್ಸ್ಕೊಂಡು ಕೂತಿರ್ಬೇಡ, ಹಬ್ಬ ಮಾಡು ಅಂತ ಹೇಳಿದ್ರು. ನನಗೂ ಅನಿಸ್ತು, ಹೌದು ನನ್ನ ಕ್ಯೂಟ್ ಲಿಟಲ್ ಫ್ಯಾಮಿಲಿಗೋಸ್ಕರ ಮಾಡಬೇಕು. ವೀರುದು ಫಸ್ಟ್ ಸಂಕ್ರಾಂತಿ ಹಬ್ಬ ಇದು. ಸೊ ಡಲ್ಲಾಗಿದ್ದು ಇದು ಮಾಡೋಕ್ಕೆ ಬೇಡ ಅಂದ್ಬಿಟ್ಟು ಅವನಿಗೆ ಫಸ್ಟು ಸರಿ ತಿನ್ಸ್ಕೊಂಡು ಹಬ್ಬ ಮಾಡ್ತಾಯಿದ್ದೀನಿ. ನಿಮಗೂ ಗೊತ್ತು ತುಂಬ ಕ್ವಶನ್ಸ್ ಇದೆ, ಏನಾಯಿತು ಸ್ವಾತಿ ನಮ್ಮನ್ನ ನೀವು ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೀರಾ, ನಮ್ಮ ಹತ್ರ ಯಾಕೆ ಶೇರ್ ಮಾಡ್ಕೊಳ್ಳಲ್ಲ
ನಮಗೂ ಹೇಳಿ ಏನಾಯಿತು ಎತ್ತಂತ ನಮಗೂ ಗೊತ್ತಾಗಬೇಕಲ್ವಾ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಆ್ಯಂಡ್ ಒಂದಷ್ಟು ಜನ ಏನು ಎತ್ತ ಏನೂ ಗೊತ್ತಿಲ್ಲದೆ ಒಂದಷ್ಟು ಕಮೆಂಟ್ಸ್ ಮಾಡಿರೋರು ಇದ್ದಾರೆ. ಸೊ ಅವ್ರಿಗೆಲ್ಲ ಹೇಳೋದಷ್ಟೇ, ವೆಯ್ಟ್ ಮಾಡಿ, ಹಬ್ಬದ ವ್ಲಾಗಲ್ಲಿ ಯಾಕೆ ನಾನು ಡಿಸೈಡ್ ಮಾಡಿದ್ದೀನಿ ಹೇಳಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲದಕ್ಕೂ ನಿಮಗೆ ಉತ್ತರ ಸಿಗುತ್ತೆ, ನಿಮ್ಮೆಲ್ಲ ಕ್ವಶನ್ಸ್ಗೆ. ಓಕೆ, ಪ್ಲೀಸ್ ವೆಯ್ಟ್ ಅಂತ ಹೇಳ್ತಾ ಇವತ್ತಿನ ಹ್ಯಾಪಿ ಫೆಸ್ಟಿವಲ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಬಿಸಿಬೇಳೆಬಾತ್ ರೆಡಿಯಾಗಿತ್ತು, ಪೊಂಗಲ್ ಕೂಡ ಮಾಡಿದ್ದೆ. ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಹಬ್ಬದ ಅಡುಗೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ನಾನು ಹೇಳ್ದಂಗೆ ಪೊಂಗಲ್ ಬಿಸಿಬೇಳೆಬಾತ್ ಎಲ್ಲನೂ ಮಾಡಿದ್ದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಲ್ಲ ಒಬ್ಬಳೇ ಮಾಡಬೇಕು. ಮಧ್ಯದಲ್ಲಿ ವೀರಿಗೂ ತಿನ್ನಿಸ್ಕೊಂಡು ಆ್ಯಂಡ್ ಅವನಿಗೆ ಸ್ನಾನ ಮಾಡಿಸಿ ಎಲ್ಲನೂ ಮಾಡಿ ಸ್ವಲ್ಪ ನಿಧಾನಕ್ಕೆ ಮಾಡಿದ್ವಿ. ಏನೂ ಅರ್ಜೆಂಟ್ ಇಲ್ಲ, ಯಾರು ಎಲ್ಲೂ ಹೋಗಬೇಕಾಗಿಲ್ಲ ಆ್ಯಂಡ್ ಯಾರು ಬರ್ತಾರೆ ಅನ್ನೋ ಒಂದು ಏನಿರಲಿಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಟೈಮ್ ತೊಗೊಂಡು ಸ್ಲೋ ಆಗಿ ಮಾಡಿಕೊಂಡೆ. ಮನೆ ಕೆಲಸ ಏನೂ ಇರಲಿಲ್ಲ, ಆಂಟಿ ಬಂದು ಹೆಲ್ಪ್ ಮಾಡಿಕೊಟ್ರು. ಬರೀ ಅಡುಗೆ ಕೆಲಸ ಆ್ಯಂಡ್ ವೀರು ಕೆಲಸ ಅಷ್ಟೇ. ವೀರು ಕೆಲಸ ಇದ್ದಿದೆ, ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವನೇನು ಗೊತ್ತಾ, ಬೇರೆ ದಿನ ಆರಾಮ್ಸೆ ತಿನ್ಬಿಡ್ತಾನೆ. ಅದೇ ಏನಾದರೂ ಕೆಲಸ ಇರುವಾಗ ಮಕ್ಕಳು ಗೊತ್ತಲ್ವ, ತಿನ್ನಲ್ಲ ಅಂತ ಆಟ ಮಾಡಿಕೊಂಡು ನಿಧಾನಕ್ಕೆ ತಿನ್ಕೊಂಡು ಕೂತ್ಕೊಂಡ. ಸೊ ಅದರಿಂದ ಸ್ವಲ್ಪ ಟೈಮ್ ಹಿಡಿತು. ಇಟ್ಸ್ ಓಕೆ, ನಮಗೂ ಏನು ಪರವಾಗಿಲ್ಲ. ನಮಗೆ ಈ ಟೈಮ್ಗೆ ಆಗಿಬಿಡ್ಬೇಕು, ಬೆಳಗ್ಗೆ 8 ಗಂಟೆಗೆ ಪೂಜೆ ಆಗಿಬಿಡ್ಬೇಕು ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ನಿಧಾನಕ್ಕಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ. ಆ್ಯಂಡ್ ವೀರಿಗೆ ಸ್ನಾನ ಮಾಡಿಸ್ದೆ ಬಿಸಿ ಬಿಸಿ. ಏನು ಆರಾಮಾಗಿರ್ತಾನೆ ಮಾಡಿಸ್ಕೊತಾನೆ, ಆ ಥರ ಏನೂ ಇಲ್ಲ, ತೊಂದರೆ ಕೊಡೋ ಥರ. ಆ್ಯಂಡ್ ಅಳೋದು ಗುಳಿಕೋದು ಎಲ್ಲ ಮಾಡೋದಿಲ್ಲ. ಆ್ಯಂಡ್ ಒಂದು ಎಷ್ಟೊಂದು ಹೊಸ ಬಟ್ಟೆ ಆಗದೆ ಇರೋದೆಲ್ಲ ಹಾಗೆ ಇತ್ತಾಯ್ತಾ, ಯಾವುದಾದ್ರೂ ಹಾಕೋಣ ಅಂತ ನೋಡ್ತಾ ಇದ್ದೆ. ನಾನು ಒಂದು ಸೆಲೆಕ್ಟ್ ಮಾಡಿದ್ರೆ ಸುನಿ ಒಂದು ಸೆಲೆಕ್ಟ್ ಮಾಡ್ತಾರೆ. ನಾನು ಇದು ಹಾಕ್ಲಾ ಅದು ಹಾಕ್ಲಾ ಅಂತ, ಅವರು ಇದು ಬೇಡ ಅದು ಬೇಡ ಅಂತ. ಆಮೇಲೆ ಹೆಂಗೋ ಒಂದು ಫೈನಲ್ ಮಾಡಿದೆ. ನಾನು ಅಂದ್ಕೊಂಡೆ ಅವನಿಗೆ ಹೊಸದು ಒಂದು ಶೇರ್ವಾನಿ ಥರ ಒಂದು ಕೋಟಿ ಇರೋ ಥರದ್ದು ತಂದಿದ್ದೆ, ಅದನ್ನು ಹಾಕೋಣ ಅಂತ. ಆ್ಯಂಡ್ ಈ ಪಿಂಕು ತುಂಬ ಚೆನ್ನಾಗಿತ್ತು, ಕಾಟನ್ ಮೆಟೀರಿಯಲ್, ಬಟ್ ಅದು ಸ್ವಲ್ಪ ದೊಡ್ಡದಾಗಿತ್ತು. ನಾನು ಇದನ್ನು ಹಾಕಬೇಕು ಅಂತ, ಅದರಲ್ಲೊಂಥರ ಲಯನ್ದ ಇದೆಲ್ಲ ಇತ್ತು. ಸೊ ಕಿಂಗ್ ಥರ ಇದು ಹಾಕೋಣ ಅಂತ. ಬಟ್ ಸುನಿ ಬೇಡ ಸಿಂಪಲ್ಲಾಗಿ ಇಲ್ಲಿ ಸಂಕ್ರಾಂತಿಗೆ ಈ ಥರ ಶರ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ಆಯಿತು, ಶರ್ಟ್ ಹಾಕೋಣ, ಅವ್ನಿಗೂ ಹಿಂಸೆ ಆಗುತ್ತೆ, ಯಾಕೆ ಬೇಕು ಅಂದ್ಬಿಟ್ಟು ಆ ಶರ್ಟ್ನೇ ಎತ್ಕೊಂಡೆ. ಅವ್ನ ಬಟ್ಟೆ ಎಲ್ಲ ಸ್ವಲ್ಪ ಗುಂಜೋಗ್ಬಿಟ್ಟಿದೆ, ಜೋಡಿಸ್ಕೊಬೇಕು. ಟೈಮ್ ಸಿಕ್ಕಿದಾಗ ಎಲ್ಲ ಆರ್ಗನೈಸ್ ಮಾಡ್ಕೊತೀನಿ. ಆ್ಯಂಡ್ ನೋಡಿ, 1 ನಿಮಿಷದಲ್ಲಿ ಕೈ ಸುಮ್ಮನೆ ಇರೋದಿಲ್ಲ, ಎಲ್ಲ ಎತ್ತೆಸಿಯೋದು. ಕಿತಾಪತಿ ಮಾಡೋದು ಎಕ್ಸ್ಪರ್ಟ್ ಇವನು. ಓಕೆ, ಈ ಸಾರಿ ಹಾಕೊತಾ ಇದ್ದೀನಿ. ಬಿರು ಮಲ್ಕೊಂಡ ಬೇಬಿ ನೋಡಿ ಹೆಂಗೆ ಬಿತ್ತವಳು ಕೂಕು. ಬೇಬಿ ಸಣ್ಣಕ್ಕೆ ಹೋಗ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೆ? ತುಂಬ ದಿನ ಆಗಿದೆ, ಇದನ್ನೆಲ್ಲ ಒಂಚೂರು ಮೇಕವರ್ ಮಾಡಬೇಕು. ನೆಕ್ಸ್ಟ್ ವೀಕ್, ಇಲ್ಲ ವೀಕೆಂಡ್ ಮಾಡೋಣ. ಅಲ್ಲಿ ಬಾ ಒಂಚೂರು ವೀರು ಹತ್ರ. ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿದೆಯಾ? ತಿರುಗಿ ಕಡೆ ತೋರಿಸ್ತೀನಿ ಫುಲ್ ಲುಕ್. ಆಮೇಲೆ ಫಸ್ಟ್ ಪೂಜೆ ಮಾಡಿ. ವೀರ ಏನು ಮಾಡ್ತಾನೆ ನೋಡ್ತೀನಿ. ಆ್ಯಂಡ್ ನಾನು ಸೀರೆ ಹಾಕ್ಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆ ಮೇಲ್ಗಡೆ ಇರೋ ನೈಬರ್ ಒಂದಷ್ಟು ಹಬ್ಬದ ಅಡುಗೆನ ತೊಗೊಂಡು ಬಂದು ಕೊಟ್ಟಿದ್ದರು. ಖುಷಿ ಆಯಿತು. ಅವರು ಬಂದುಬಿಟ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಪೊಂಗಲೆಲ್ಲ, ಹಾಗಾಗಿ ಅವರು ಒಂದಷ್ಟು ನನಗೆ ಸಿಹಿ ಪೊಂಗಲೆಲ್ಲನೂ ತಂದು ಕೊಟ್ಟಿದ್ದರು. ಯಾರು ಮನೆಗೆ ಬಂದರೆ ಅವಳು ಏನು ಗೊತ್ತಾಗಿತ್ತು, ಪತಿ ಜಾಸ್ತಿ, ಹಾಗಾಗಿ ಅವಳನ್ನ ಮೇಲೆ ಕೂಡಿಸ್ಬಿಟ್ಟಿರ್ತೀವಿ, ನಾವು ಕಟಾಕೋದಿಲ್ಲ ಅಲ್ವಾ. ಹಾಗಾಗಿ ಆ್ಯಂಡ್ ನಾನು ದೇವ್ರಿಗೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ನಂಗೊಂದು 1/2 hour ಟೈಮ್ ಬೇಕಾಗುತ್ತೆ, ಯಾಕಂದರೆ ನಾನು ಹಿಂಗೆ ಮಾಡಬೇಕು ಅಂತ ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಅಚ್ಚುಕಟ್ಟಾಗಿ ಹೂವು ಹಾಕಿ ಡೆಕೋರೇಷನ್ ಮಾಡಬೇಕು. ಅವಾಗೇ ಒಂಥರ ನನಗೆ ಮನಸ್ಸಿಗೆ ತೃಪ್ತಿ. ಯಾವಾಗಲೂ ಅಷ್ಟೇ, ನಾನು ನನಗೆ ನಾನು ಹಾಕಿ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ, ಸಮಾಧಾನ ಅನಿಸೋದಿಲ್ಲ. ಆ್ಯಂಡ್ ವಿಳ್ಯದೆಲೆ ತಂದಿದ್ದೆ, ಅತ್ತೆಲೆಗೆ 20 ರೂಪಾಯಿ ಇಸ್ಕೊಂಡ್ರು. ಎಷ್ಟು ಸತಿ ಹೇಳಿದ್ದೀನಿ ಗೊತ್ತಾ, ಕಳ್ಸಿಗೆ ಎಲೆನೇ ಕೊಡಿ ಅಂತ. ಎಲ್ಲ ಎಲೆ ಚೆನ್ನಾಗಿದೆ ಅಂತ ಹೇಳಿ 2 ಸತಿ ಕೊಟ್ಟರು. ನೋಡಿದ್ರೆ 5 ಎಲೆ ಚೆನ್ನಾಗಿದೆ, 5 ಎಲೆ ಚೆನ್ನಾಗಿರಲಿಲ್ಲ. ಸರಿ, ನನಗೆ ಕಳ್ಸಿಗೆ 5 ಎಲೆ ತಾನೇ ಬೇಕಿತ್ತು. ಸರಿ ಆಯಿತು ಬಿಡು, ಹಬ್ಬದ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಅಲ್ಲಿ ಕ್ರಾಸ್ ಚೆಕ್ ಮಾಡಲಿಲ್ಲ. ಓಕೆ, ದೇವ್ರ ಹೂವಿಗೆ ಚೂರು ಪೊಂಗಲ್ಲು, ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದರಲ್ಲಿ ಗೆಣಸೆಲ್ಲ ಇಡ್ತೀನಿ. ಇದು ನಮ್ಮ ಓನರ್ ಅವರು ತಂದುಕೊಟ್ಟಿದ್ದು, ಇದು ನಮ್ಮ ನೈಬರ್ ತಂದುಕೊಟ್ಟಿದ್ದು.
ರೋಟಾನು ಕಡಲೆಕಾಯಿ ಗೆಣಸ್ಕೊಂಡ್ಬಿಟ್ಟು ಪುರ್ರ ಪುರ್ರ ಅಂತ ಉಗಿಸ್ಬಿಡ್ಬೇಕು. ಮಾಡ್ಬೇಕಾ ಪುರ್ರ ಪುರ್ರ ಅಂತ ಉಗಿಸ್ಬಿಡ್ಬೇಕು. ನೀನು ಬಿಡ್ತೀಯ ಬಿಡು. ಗೆಣಸು ತಿನ್ಸು, ಕಡಲೆಕಾಯಿ ಬೇಡ. ಇರು ಎಗರು ಬೇಡ. ಕಬ್ಬಡು ಮಾಡಿ ಏನಾಗಲ್ಲ ಹೇಳ್ತೇನೆ. ವೀರ್ ಇಲ್ಲಿ ನೋಡು ವೀರ್, ಮೂರನೇ ಇಡ್ತಾ ಇದೆಯಾ?
ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಒನ್ಸ್ ಅಗೇನ್ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಈ ವರ್ಷ. ಆ್ಯಂಡ್ ಇವಾಗ ನಾನು ನನ್ನ ಓನರ್ ಆಂಟಿಗೆ ಮತ್ತು ನಮ್ಮ ನೇಬರ್ ಅವ್ರಿಗೆ ನಾನು ಮಾಡಿರೋ ಐಟಮ್ಗಳನ್ನ ತೊಗೊಂಡೋಗಿ ಕೊಡೋಣ ಅಂತೆಲ್ಲ ಹಾಕ್ಕೊತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಈ ಥರ ತಂದು ಕೊಡ್ತಾರೆ ಅಂತ. ಗೊತ್ತಿದ್ದರೆ ನಾನು ವಡೆ ಎಲ್ಲ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಮಾಡ್ಕೊತಾ ಇದ್ದೆ. ನಾವು ಇಬ್ಬರಿಗೆ ಅಂತ ಸಿಂಪಲಾಗಿ ಮಾಡ್ಕೊಂಡಿದ್ದೆ, ಜಾಸ್ತಿ ಏನು ಮಾಡ್ಕೊಂಡಿರಲಿಲ್ಲ. ಬಟ್ ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಒಂಥರ ನಮಗೆ ಎಲ್ಲರೂ ಇದ್ದರೂ ಯಾರೂ ಇಲ್ಲ ಅಂತ ಅನಿಸೋ ಟೈಮಲ್ಲಿ ಈ ಥರ ಯಾರು ತಂದುಕೊಟ್ಟಾಗ ಒಂಥರ ಪ್ರೀತಿಯಿಂದ ಖುಷಿಯಾಗುತ್ತೆ. ಐ ಆಮ್ ಲಿಲ್ ಎಮೋಷ್ನಲ್, ಬಟ್ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು, ಏನೂ ಬೇಡ. ಆ್ಯಂಡ್ ಬನ್ನಿ ಖುಷಿಯಾಗಿ ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಣ. ಮಾತಾಡಿಸ್ಕೊಂಡು ಸಂಕ್ರಾಂತಿಗೆ ವಿಶ್ ಮಾಡಿ ಎಳ್ಳು ಬೆಲ್ಲ ಕೊಟ್ಟು ಈ ವರ್ಷ ಒಳ್ಳೆ ಮಾತಾಡೋಣ. ಯಾವುದೋ ಒಂದು ಟ್ರಾಲ್ ಪೇಜವ್ರು ಹಾಕಿದ್ರು, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಮುಂದೆಗಡೆ ಮಾತ್ರ ಅಲ್ಲ ಹಿಂದೆಗಡೆಯಿಂದನೂ ಅಂತ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಹೌದು ಅಂತ ಅನ್ನಿಸ್ತೈತೆ. ಯಾಕಂದರೆ ಎಷ್ಟೊಂದು ಜನ ಮುಂದೆಯಿಂದ ಮಾತ್ರ ಒಳ್ಳೆ ಮಾತಾಡ್ತಾರೆ, ಹಿಂದೆಯಿಂದ ನಮ್ಮ ಬಗ್ಗೆನೇ ಕೆಟ್ಟ ಮಾತಾಡ್ತಾ ಇರ್ತಾರೆ. ಸೊ ಅದನ್ನು ಫಾಲೋ ಮಾಡೋಣ ಅಂತ ಅನ್ನಿಸ್ತು. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಆ್ಯಂಡ್ ಒಳ್ಳೆಯದಾಗಲಿ ಈ ವರ್ಷ ಎಲ್ಲರಿಗೂ. ಯಾರ್ಯಾರು ಏನೇನು ಗೋಲ್ಸ್ ಇಟ್ಕೊಂಡಿದ್ದಾರೆ 2024 ಆಗಬೇಕು ಅಂತ ಅದೆಲ್ಲ ಆಗಲಿ. ಆ್ಯಂಡ್ ಖುಷಿನೇ ಸಿಗಲಿ ನಿಮ್ಮ ಲೈಫಲ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಓಕೆ, ಆ್ಯಂಡ್ ಅಲ್ಲಿಂದ ಬಂದು ಸುನಿಗೆ ಹಾಕ್ಕೊಟ್ಟೆ. ಸ್ವಲ್ಪ ಲೇಟಾಗಿ ಹೋಗಿತ್ತು, ಪೂಜೆ ಮಾಡಿ ಎಲ್ಲ ಹೋಗಿ ಬಂದು ಅಷ್ಟರಲ್ಲಿ ಪಾಪ ಹೊಟ್ಟೆ ಅಷ್ಟೋಗಿರುತ್ತೆ ಅವ್ರಿಗೆ. ಬಟ್ ಈ ವೀರು ನೋಡಿ ಎಷ್ಟು ಶಕ್ತಿ ಇದೆ ಗೊತ್ತಾ ಅವನಿಗೆ. ಹಾಕಿರೋ ನಾವು ಚೇರ್ನ ಕೂಡ ತಳ್ಳಿಬಿಡ್ತಾನೆ. ಇಲ್ಲಿ ನಾನು ಏನಕ್ಕೆ ಅಡ್ಡ ಹಾಕಿದ್ದೀನಿ ಅಂದರೆ ಅವ್ನು ಹೋಗಿ ದೇವ್ರ ಮನೆ ಸಾಮಾನೆಲ್ಲ ಎಳೆದ್ಬಿಡ್ತಾನೆ ಅನ್ನೋ ರೀಸನ್ಗೆ. ಅದೆಷ್ಟು ವೆಯ್ಟ್ ಇದೆ, ಬಟ್ ಅದನ್ನು ಹಾಕ್ಕೊಂಡು ತಳ್ತಾನೆ. ತುಂಬ ತೀಟೆ. ಅವನಿಗೆ ಸ್ವಲ್ಪ
ಖಾರ ಐಟಮ್ ಇಷ್ಟ, ಸ್ವೀಟ್ ಐಟಮ್ ಇಷ್ಟ ಅಲ್ಲ. ನಾನು ಒಂಚೂರು ಸಿಹಿ ಪೊಂಗಲ್ ತಿನ್ಸೋಣ ಅಂತ ತಿನ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ತಿನ್ನಲೇ ಇಲ್ಲ ಅವನು. ಒಂದೇ ಒಂದು ಸ್ಪೂನ್ ಕೂಡ ತಿನ್ನಲಿಲ್ಲ. ಬಟ್ ಇಲ್ಲಿ ಓಕೆ ಪರವಾಗಿಲ್ಲ ಅಂತ ಬಿಟ್ಟೆ, ಯಾಕಂದರೆ ಅವನು ಬೆಳಗ್ಗೆ ಚೆನ್ನಾಗೇ ಊಟ ತಿಂದಿದ್ದ. ಹಾಗಾಗಿ ಮಧ್ಯಾಹ್ನ ತಿನ್ಸಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನಾದೆ. ನಾನು ಈ ಥರ ರೆಡಿಯಾಗಿದ್ದೆ. ಓಲೆ ಆಮೇಲೆ ಹಾಕ್ಕೊಂಡೆ, ಸ್ವಲ್ಪ ಹೆವಿ ಇತ್ತು ಅನ್ನೋ ರೀಸನ್ಗೆ. ಆ್ಯಂಡ್ ವೀರು ಜೊತೆ ಒಂದು ಕ್ಯೂಟ್ ರೀಲ್ ಕೂಡ ಶೂಟ್ ಮಾಡಿಕೊಂಡೆ. ಒಂಥರ ಖುಷಿ ಆಯಿತು. ಆ್ಯಂಡ್ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಚೆನ್ನಾಗಿದೆ, ಸಿಂಪಲಾಗಿ. ಆ್ಯಂಡ್ ಉಟ್ಕೊಳ್ಳೋಕೆ ತುಂಬ ಈಸಿ. ನಾನು ಇನ್ನೊಂದು 2-3 ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಒಂಥರ ಸಖತ್ತಾಗಿದೆ ಅಲ್ಲ ಕಲರ್ ಕಾಂಬಿನೇಷನ್ ಎಲ್ಲ. ಆ್ಯಂಡ್ ಹೀಗಿತ್ತು ನಮ್ಮ ಮನೆ ಹಬ್ಬ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಾಯ್, ಲಾಟ್ಸ್ ಆಫ್ ಲವ್.